ಬಿಚ್ಚಬೇಕಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅಣ್ಣ, ಅರ್ತ್ ರಾಡ್ ಎಲ್ಲಣ್ಣ ಕನೆಕ್ಟ್ ಮಾಡಿದ್ಯಾ? ಮಡಗಿದೀವಿ ಅಣ್ಣ, ಕಾಮನ್ ಮಾಡಿಬಿಟ್ಟು. ನಾನು ಹೇಳೋದನ್ನೇ ಅಲ್ಲ, ಅರ್ತ್ ರಾಡ್ ಹಾಕಿ ನಾವು ಇದು ಎಲ್ಸಿ ತಗೊಂಡಿದ್ದು ಕಾಮನ್ ಮಾಡಿಬಿಟ್ಟು ಈಗ ಬಿಚ್ಚಬೇಕಲ್ಲ. ಅರ್ತ್ ರಾಡ್ ಹಾಕಿದ್ರೆ ಎಲ್ಲಿಗೆ ಹಾಕೊಳ್ಳೋದು? ಇಲ್ಲಪ್ಪ, ಇವಾಗ ಏನು ಇಮಿಡಿಯೇಟ್ ಬಿಚ್ಚಿಬಿಡ್ತೀರ ಅದನ್ನ? ಹ್ಞೂ, ಲೈನ್ಗಾದ್ರೆ ಹಾಕಿದ್ದೀರಾ, ಎಲ್ಲಿಗೆ ಹಾಕಿದ್ದೀರಾ? ಸುಮ್ಮನೆ ತಾಂಬಂದು ಜಂಪ್ಗೆ ಹಾಕಿ ಇಟ್ಟಿದ್ದೀರಾ ಅಲ್ಲಿ. 3 ಅರ್ತ್ ರಾಡ್ ಹಾಕ್ಬೇಕಾಯ್ತು. ಎಲ್ಲಿ ಸೂಪರ್ವೈಸರ್ ಕರಿ, ಸೂಪರ್ವೈಸರ್ ಕರಿ ಅಣ್ಣ. ಇವಾಗ ಹೆಲ್ಮೆಟ್ಗಳು ಜ್ಞಾಪನ ಬಂತೇನಪ್ಪ ನಿಮಗೆ? ಹಾಂ, ಯಾರು ಮೇಸ್ತ್ರಿ ಯಾರು ಇದಕ್ಕೆ? ಅಲ್ಲಪ್ಪ, ನಿಮ್ಮ ಮೇಸ್ತ್ರಿ ಯಾರು? ಯಾಕೆಂದ್ರೆ ನಿಮಗೆಲ್ಲ ಜೀವ ಭಯ ಇಲ್ವಾ? ಅಲ್ಲಿ ಕೆಲಸ ಮಾಡ್ತೀರಲ್ಲಪ್ಪ, ಅಲ್ಲಿ ಹೆಲ್ಮೆಟ್ ಇಲ್ದಿದಂಗೆ ಏನಾದ್ರು ಮೇಲ್ಗಡೆಯಿಂದ ಬಿದ್ದರೆ ಏನು ಮಾಡ್ತೀರಾ? ಏನಣ್ಣ? ಯಾಕಪ್ಪ, ಬದುಕಬೇಕನ್ನ ಆಸೆ ಇಲ್ವಾ? ಯಾಕಳ್ರಣ್ಣ, ಬೆಲ್ಟ್ ಐತೆ ಅಣ್ಣ. ನೋಡು, ಒಂದು ಹೇಳ್ತೀನಿ ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅಣ್ಣ? 5 ಗಂಟೆ ಆಗುತ್ತೆ. 5 ಗಂಟೆಗೆ ಬರ್ತೀರಾ? ಹಲೋ, ಈ ಕಡೆ ಲೈನ್ ಇಲ್ಲಲ್ಲ, ಆ ಲೈನ್ ಇದೆ ಬೇರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅಣ್ಣ? ಎಷ್ಟು ಸಾವು ನೋವು ನೋಡಿದ್ದೆ ಅಣ್ಣ? ಇವಾಗ ಅಲ್ಲಿಂದ ಮೇಲ್ಗಡೆಯಿಂದ ಏನು ಬೆಳೆದು ಬೇಡಪ್ಪ, ಕಟಿಂಗ್ ಪ್ಲೇಯರ್ ಹಿಂಗೆ ತಿರ್ಗಿಸ್ತಾ ಇರ್ತಾನೆ, ಬಿತ್ತು ಕಟಿಂಗ್ ಪ್ಲೇಯರು. ಏನು ಮಾಡ್ತೀರಿ? ಕೆಳಗಡೆನೇ ಕೆಲಸ ಮಾಡ್ತಾ ಇದ್ದೀರಲ್ಲ, ಮೇಲ್ಗಡೆ ಐದು ಕೆಲಸ ಮಾಡ್ತಾ ಇರ್ತಾನೆ. ಯಾಕೆ ನಿಮ್ಗೆ ಇಷ್ಟೊಂದು? ಎಲ್ಲೋ ದುಡಿಯೋಕೆ ಬಂದಿದ್ದೀರಾ, ತಗೊಳ್ಳೋ 700-800 ರೂಪಾಯಿ ಸಂಬಳ. ಹಾಂ, ನಿಮಗೂ ಕುಟುಂಬಗಳಿಲ್ವಾ? ಅವ್ರನ್ನ ಸಾಕೋದಕ್ಕೆ ತಾನೇ ಕೆಲ್ಸಕ್ಕೆ ಬಂದಿರೋದು ನೀವು ಇವತ್ತು. ಮತ್ತು ಅವ್ರಿಗೋಸ್ಕರನೇ ಮಾಡಿ ನಿಮ್ಮ ಪ್ರಾಣಗಳು ಕಳ್ಕೊಂಡು ಅವ್ರನ್ನೇನು ಉಳಿಸ್ದಾಗ ನೀವು ಬಿಟ್ಟ. ಇವಾಗ ಅಣ್ಣ ಬೋಲ್ಟ್ ನಟಲ್ಲಿ ಮೇಲಿಂದ ಸಡನ್ನಾಗಿ ತಲೆ ಮೇಲೆ ಬಿದ್ದರೆ ತೂತಾಗುತ್ತೋ ಆಗಲ್ವ? ಜೀವ ಹೋಗೋದು ಬೇಡ, ಅಟ್ಲೀಸ್ಟ್ ಲೇಟ್ ಆಗುತ್ತಾ? ಪ್ರತಿ ಕಡೆ ಕೆಲಸ ಮಾಡುವಾಗಲೂ ಇದೇ ಇದು ಇರಲ್ಲ. ಹಾಂ, ಎಲ್ಲೋ ಬಿದ್ರಿ, ಎಲ್ಲೋ ಎದ್ರಿ, ಯಾಕ್ರಪ್ಪ ನಿಮ್ಮ ಜೀವಗಳು ಕಳ್ಕೊತೀರ? ದುಡಿಯೋಕೆ ಬಂದಿದ್ದೀರಾ, ದುಡೀರಿ, 2 ಕಾಸು ದುಡ್ಕೊಂಡು ಮನೆಗೆ ಹೋಗಿ ಆರಾಮಾಗಿ. ಯಾಕೆ ನಿಮ್ಗೆ ಹೆಲ್ಮೆಟ್ ಕೊಟ್ಟಿಲ್ವ ನಿಮ್ಮ ಸೂಪರ್ವೈಸರು? ಮತ್ತು ಗಾಡೀಲಿ ಇಡೋದಕ್ಕೆ ಹೆಲ್ಮೆಟ್ ತಗೊಂಬಂದಿರೋದು? ಹಾಂ, ಅರ್ತ್ ರಾಡ್ ಹಾಕೊಳ್ಳಿದ್ದೀನಿ, ಕನೆಕ್ಟ್ ಮಾಡಲಿದ್ದೀನಿ, ತಗೊಂಡು ಕಾಮನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಚ್ಚಿದೆಯಲ್ಲ ಮನುಷ್ಯನ. ಸಪ್ಲೈ ಬಂದರೆ ಏನಾಗ್ತಾನೆ ಸರ್? ಹಂಗೆ ಬಿಚ್ಚಾಕ್ತೀವಲ್ಲ ಎಲ್ಲನೂ. ನೀವು ತಿರುಗಿ ಅದನ್ನೇ ಮಾತಾಡ್ಬಾರ್ದು. ಈಗ ಬಿಚ್ಚಾಕ್ತೀವಲ್ಲ, ಬಿಚ್ಚಾಕಲ್ಲ ರೀ. ಬಿಚ್ಚಾಕಿನ ಮುಂಚೆ ಸಪ್ಲೈ ಬಂದರೆ ಏನು ಮಾಡ್ತೀರಾ? ಮಾಡ್ಕೊಂಡೆ ಕಾಮನ್ ಮಾಡ್ರಿ. ಏನು ಮಾಡ್ಕೊಂಡು ಕಾಮನ್ ಮಾಡಿದ್ರಿ? ಅದಕ್ಕೆ ಬಿಚ್ಚಿಬಿಟ್ರೆ ಅದನ್ನ ಎಲ್ಲಿ ಮಾಡ್ಕೊಂಡಿದ್ರಿ? ಅದೆಲ್ಲಿ ಕನೆಕ್ಟ್ ಮಾಡಿದ್ರಿ ಅದನ್ನ ವಯರ್ನ? ಹಾಂ, ನಿಮ್ಗೆ ಎಲ್ ಸಿ ಕೊಡಿಸ್ಬಿಟ್ಟು ಸೂಪರ್ವೈಸರ್ ಎದ್ದ ಲೈನ್ಮ್ಯಾನ್ಗಳಲ್ಲಿ ಯಾರು? ಸೂಪರ್ವೈಸರ್ ಯಾರು? ಅಲ್ಲ, ಸೂಪರ್ವೈಸರ್ ಯಾರು? ಏಷ್ಯನ್ ಪ್ಯಾಪ್ಟೆಕ್ಕಲ್ಲಿ ಎಲ್ಲೇ ಕೆಲಸ ಮಾಡಲಿ ಒಂದು ಸೇಫ್ಟಿ ಇರಲ್ಲ, ಏನಿಲ್ಲ. ಏನು ಏಷ್ಯನ್ ಪ್ಯಾಪ್ಟೆಕ್ಕಲ್ಲಿ ಆಕ್ಸಿಡೆಂಟ್ ಆಗಿಲ್ವಾ? ಕೊಡಿ ಇಲ್ಲಿ, ಫೋನ್ ಕೊಡಿ ಇಲ್ಲಿ. ಯಾರು ಮಾತಾಡೋದು? ಹಲೋ ಹಲೋ, ಯುವರಾಜ್ ಸಾಹೇಬ್ರೆ, ಎಲ್ ಸಿ ಕೊಡ್ಸಿದ್ದೀರಾ? ಎಲ್ ಸಿ ಕೊಡ್ಸಿದ್ರ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ? ಯಾವುದು ಏಷ್ಯನ್ ಪ್ಯಾಪ್ಟೆಕ್ ಸೂಪರ್ವೈಸರಾ ನೀವು? ಇವಾಗ ಎಲ್ ಸಿ ಕೊಡ್ಸಿದ್ಮೇಲೆ ಅರ್ಥ ಕನೆಕ್ಟ್ ಮಾಡಿಸಿದ್ರ ಇಲ್ಲಿ? ಎಲ್ಲಿ ರಿಲೀಸ್ ಮಾಡಿದ್ದೀರಾ ಸರ್? ಒಬ್ರಿಗಾದ್ರೂ ಹೆಲ್ಮೆಟ್ ಇಲ್ಲ, ಕೆಳಗಡೆ ಕೂತ್ಕೊಂಡು ಇವ್ರು ಕೆಲಸ ಮಾಡ್ತಾರೆ, ಗುಂಡಿ ಹೊಡಿತಾ ಇದ್ದಾರೆ, ಮೇಲ್ಗಡೆ ಅವರು ಬೋಲ್ಟ್ ನಟ್ಗಳು ಬೀಸ್ತಾರೆ, ತಲೆ ಮೇಲೆ ಬಿದ್ದು ತಲೆ ಹೊಡ್ಕೊಂಡ್ರೆ ಏನ್ರಿ ಮಾಡ್ತೀರಾ? ಹಾಂ, ಯಾವಾಗ ಹಾಕೊಂಡಿದ್ರು? ವಿಡಿಯೋ ತೋರಿಸ್ತೀನಿ ಬನ್ನಿ, ನಾನು ಹಾಕೊಂಡಿದ್ರೆ ಇಲ್ವ ಅಂತ. ಎಲ್ಲಿ? ಅದೇ ಇವಾಗ ತೋರಿಸ್ತೀನಿ ಬನ್ನಿ, ವಿಡಿಯೋ ಹಾಕ್ಲಿದ್ದನ್ನೇ ತೋರಿಸ್ತೀನಿ ಬನ್ನಿ. ಹೌದು, ನಿಮ್ಮ ವಾಣಿಯವರು. ಯಾಕೆ ಲೈನ್ಮನ್ನಲ್ಲಿ ನಿಮ್ಗೆ ಎಲ್ ಸಿ ಕೊಟ್ಬಿಟ್ಟು ಹೊಟ್ಬಿಟ್ರ ಲೈನ್ಮನ್ಗಳು? ಇರಬೇಕಲ್ಲ, ಯಾರಾದರೂ ಒಬ್ಬ ಲೈನ್ಮನ್ ಇರಬೇಕಲ್ಲ ಇಲ್ಲಿ. ಮತ್ತು ಫೀಲ್ಡ್ಗೆ ಹೋಗ್ಬಿಟ್ರೆ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರು? ನೀವು ಇಲ್ಲ, ಲೈನ್ಮನ್ಗಳು ಇಲ್ಲ. ಯಾಕೆ ಬಡಜೀವಿಗಳ ಮೇಲೆ ಪ್ರೀತಿ ಇಲ್ವಾ ನಿಮಗೆ ಏಷ್ಯನ್ ಪ್ಯಾಪ್ಟೆಕ್ ಅವ್ರಿಗೆ? ಆಗಲಿ ಸರ್, ಎಮರ್ಜೆನ್ಸಿನೇ ಆಗೋದೆಲ್ಲವೂ. ಆದಮೇಲೆ ನೀವೇ ತಾನೇ ಅನುಭವಿಸೋರು.
ನಾನು ಹೇಳ್ಬೇಕಾ? ಮತ್ತು ನಿಮ್ಮ ಪಾತ್ರ ಏನು? ಅಲ್ಲ, ನಿಮ್ಮ ಪಾತ್ರ ಏನು ಸಾಹೇಬ್ರೆ? ನೀವು ಸ್ಟ್ರಿಕ್ಟಾಗಿ ಹೆಲ್ಮೆಟು ಅರ್ಥರಾಡ್ ಹಾಕ್ಸಿ ಹಾಂ ಎಲ್ಲ ನೋಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕು ನೀವು. ನೋಡಿ ಇವಾಗ ನಾನೊಂದು ಹೇಳ್ತೀನಿ ಕೇಳಿ, ಎಲ್ಲ ಮಾಡ್ಕೊಂಡ್ಮೇಲೆ ಆಕ್ಸಿಡೆಂಟ್ ಆಗ್ತಾ ಇರೋದು ಗೊತ್ತಾ ನಿಮಗೆ? ಬಳ್ಳಾರಿಲಿ ಮೊನ್ನೆ ಒಬ್ಬರು ಲೈನ್ಮನ್ ಸತ್ತೋದ್ರು, ಯುವರಾಜ್. ಬಳ್ಳಾರಿಲಿ ಮೊನ್ನೆ ಲೈನ್ಮನ್ ಸತ್ತೋದ್ರು ಒಬ್ಬರು, ಗೊತ್ತಾ? ನಂಜುಂಡ ಅಂತ. ಹಾಂ, ಹೇಳಬ್ಲು ಏನಂದ್ರು ಗೊತ್ತಾ ಸರ್? ಅವರು ಅತಿ ಅವಸರ ಮತ್ತು ಏನು ನಿರ್ಲಕ್ಷ್ಯತನದಿಂದನೇ ಸತ್ತೋದ್ರು ಸರ್ ಅಂದರು. ಯಾರಿಗೆ ಹೇಳ್ತೀರಿ ಇವಾಗ? ನೋಡಿ ಅದೇನು ಮಾಡ್ತಿರೋ?